ಅಥ ದ್ವಿತೀಯೋऽಧ್ಯಾಯಃ ಸಾಂಖ್ಯಯೋಗಃ. ಕಾರ್ಪಣ್ಯದೋಷೋ ಅಪಹತ ಸ್ವಭಾವಃ ಪೃಚ್ಛಾಮಿ ತ್ವಾಂ ಧರ್ಮ ಸಮ್ಮೂಢಚೇತಸಾ ಯಚ್ಛ್ರೇಯಂ ಸಾ ನಿಶ್ಚಿತಂ ಬ್ರೂಹಿ ತನ್ಮೇ ಶಿಷ್ಯಸ್ತೇಹಂ ಶಾದಿಮಾಂ ಪ್ರಪನ್ನಾ. ಭಗವದ್ಗೀತೆ 2ನೇ ಅಧ್ಯಾಯ ಸಾಂಖ್ಯಯೋಗ. ಸಾಂಖ್ಯಯೋಗ ಅಂದರೆ, ಸಾಂಖ್ಯ ಅಂದರೆ ಜ್ಞಾನ, ಸಾಂಖ್ಯ ಅಂದರೆ ಸನ್ಯಾಸ. ಜ್ಞಾನ ಮತ್ತು ಸನ್ಯಾಸ ಒಟ್ಟಿಗೆ ಹೋಗುತ್ತದೆ. ಆ ಸಾಂಖ್ಯಯೋಗ, ಜ್ಞಾನಯೋಗ ಅಥವಾ ಸನ್ಯಾಸ ಯೋಗದ ಬಗ್ಗೆ 2ನೇ ಅಧ್ಯಾಯದ ಹೇಳ್ತಾರೆ. ಈ 2ನೇ ಅಧ್ಯಾಯದ ವಿಶೇಷ ಏನಂದರೆ, ಭಗವದ್ಗೀತೆ ಮುಂದೆ ಎಲ್ಲ ಅಧ್ಯಾಯಗಳ ಸಾರಾಂಶ ಈ 2ನೇ ಅಧ್ಯಾಯದಲ್ಲಿದೆ. ಮುಂದೆ ಭಗವದ್ಗೀತೆಯಲ್ಲಿ ಏನೇನು ಹೇಳ್ತೇನೆ ಅನ್ನೋ ಭಗವಂತ ಏನೇನು ಹೇಳ್ತಾ ಇದ್ದಾನೆ ಅದನ್ನು ಈ 2ನೇ ಅಧ್ಯಾಯದಲ್ಲಿ ಪೂರ್ಣವಾಗಿ ಹೇಳ್ಬಿಡ್ತಾರೆ. 18ನೇ ಅಧ್ಯಾಯದಲ್ಲಿ ಕೂಡ ಪುನಃ ಭಗವಂತ ಇಡೀ ಭಗವದ್ಗೀತೆ ಸಾರಾಂಶ ಹೇಳ್ತಾರೆ. ಹಾಗಾಗ್ಬಿಟ್ಟು ಭಗವದ್ಗೀತೆ ಸಾರಾಂಶ 2 ಅಧ್ಯಾಯಗಳಲ್ಲಿದೆ. 2ನೇ ಅಧ್ಯಾಯ ಮತ್ತು 18ನೇ ಅಧ್ಯಾಯ. ಸೊ 2ನೇ ಅಧ್ಯಾಯ ಓದಿದರೆ ಭಗವದ್ಗೀತೆ ಸಾರಾಂಶ ಪೂರ್ಣವಾಗಿ ಗೊತ್ತಾಗ್ತದೆ. ಹಾಗಾಗ್ಬಿಟ್ಟು ಮುಖ್ಯವಾದ ಅಧ್ಯಾಯ. ಈ ಅಧ್ಯಾಯದ ಹೆಸರೇ ಸಾಂಖ್ಯಯೋಗ, ಅಂದರೆ ಜ್ಞಾನದಿಂದ ಸನ್ಯಾಸ. ಜ್ಞಾನಕ್ಕೂ ಸನ್ಯಾಸಕ್ಕೂ ವ್ಯತ್ಯಾಸ ಇದೆ. ಸನ್ಯಾಸವೇ ಜ್ಞಾನ, ಜ್ಞಾನವೇ ಸನ್ಯಾಸ. ಸನ್ಯಾಸ ಅಂದರೆ ಸಮ್ಯಜ್ಞಾಸ, ಅಂದರೆ ನ್ಯಾಸ ಅಂದರೆ ಇಡೋದು, ಡೆಪಾಸಿಟ್. ಆಯಿತಾ? ಬ್ಯಾಂಕಲ್ಲಿ ದುಡ್ಡಿಟ್ರೆ ನ್ಯಾಸ ಮಾಡಿದ್ರಿ ಅಂತ ಹೇಳ್ತಾರೆ. ದುಡ್ಡಿಡೋದಕ್ಕೆ ನ್ಯಾಸ ಅಂತ ಹೇಳೋದು. ಬಂಗಾರದಲ್ಲಿ ಮನಸ್ಸಿಟ್ರೆ ಅದಕ್ಕೆ ಬಂಗಾರದಲ್ಲಿ ನ್ಯಾಸ ಅಂತ ಹೇಳೋದು. ಯಾವಾಗ ಜ್ಞಾನದಲ್ಲಿ ನ್ಯಾಸ ಇಡ್ತೀರಾ ಅದು ಸನ್ಯಾಸ. ಸನ್ಯಾಸ ಅಂದರೆ ಡ್ರೆಸ್ ಅಲ್ಲ. ಯಾವಾಗ ಆತ್ಮಜ್ಞಾನದಲ್ಲಿ ನಿಮ್ಮ ಮನಸ್ಸು ಗಟ್ಟಿಯಾಗಿ ನಿಲ್ತದೆ ಅದಕ್ಕೆ ಸನ್ಯಾಸ ಅಂತ ಹೇಳೋದು. ಸನ್ಯಾಸ ನಮ್ಗೆ ಗೊತ್ತು, ಸನ್ಯಾಸ ಅಂದರೆ ಎಲ್ಲ ಬಿಡೋದು ಅಂತ. ಇದು ಬಿಡೋದು ಏನನ್ನ? ಅಜ್ಞಾನವನ್ನು ಬಿಡೋದಕ್ಕೆ ಸನ್ಯಾಸ ಅಂತ ಹೇಳೋದು. ನಾವು ಹೆಂಡತಿಯನ್ನು, ಮಕ್ಕಳನ್ನು ಮತ್ತು ಕೆಲಸವನ್ನು ಬಿಡೋದಕ್ಕೆ ಸನ್ಯಾಸ ಅಂತ ತಿಳ್ಕೊಂಡಿದ್ದೀವಿ. ಅದಲ್ಲ, ಅದು ಅಜ್ಞಾನ ಬಿಡೋದಕ್ಕೆ ಸನ್ಯಾಸ. ಜ್ಞಾನವನ್ನು ಗಟ್ಟಿಯಾಗಿ ಹಿಡ್ಕೊಳ್ಳೋದಕ್ಕೆ ಸನ್ಯಾಸ, ಸಮ್ಯಜ್ಞಾಸ ಅಂದರೆ ಗಟ್ಟಿಯಾಗಿ ಹಿಡ್ಕೊಳ್ಳೋದಕ್ಕೆ ಸನ್ಯಾಸ ಅಂತ ಹೇಳೋದು. ಎಂಥ ಜ್ಞಾನದು? ಆತ್ಮಜ್ಞಾನ. ಸೊ ಹಾಗಾದರೆ ಸನ್ಯಾಸದ ಸಾರಾಂಶ ಏನು? ಸನ್ಯಾಸ ಅಂದರೆ ಅಜ್ಞಾನ ಬಿಡೋದು. ನಾನು ದೇಹ, ನಾನು ಮನಸ್ಸು, ನಾನು ಬುದ್ಧಿ ಅನ್ನೋದು ಬಿಡೋದ್ರೆ ಸನ್ಯಾಸ. ನಾನು ಆತ್ಮ ಅಂತ ಗಟ್ಟಿಯಾಗಿ ಹಿಡ್ಕೊಳ್ಳೋದೇ ಸನ್ಯಾಸ. ಇದೇ ಸನ್ಯಾಸ. ಸನ್ಯಾಸಕ್ಕೂ ಬಾಹ್ಯ ಬಟ್ಟೆಗೂ ಸಂಬಂಧ ಇಲ್ಲ. ಆ ಬಟ್ಟೆ ಹಾಕ್ಕೊಂಡು ಸನ್ಯಾಸ ಮಾಡೋದು ಜೀವನ ಪದ್ಧತಿ. ನಿಜವಾದ ಸನ್ಯಾಸ ಅಂದರೆ ಏನು? ದೇಹ ನಾನಲ್ಲ, ಮನಸ್ಸು ನಾನಲ್ಲ, ಬುದ್ಧಿ ನಾನಲ್ಲ, ನಾನು ಆತ್ಮಸ್ವರೂಪಿ. ಇದು ಹೇಳ್ಕೊಳ್ಳೋದು ಸನ್ಯಾಸ. ಆಯಿತು? ಸನ್ಯಾಸದ ಸಾರಾಂಶ ಏನು? ನಾನೆಂಬುದು ನಾನಲ್ಲ, ಈ ದೇಹ ಮನಬುದ್ಧಿ ನಾನಲ್ಲ, ಸಚ್ಚಿದಾನಂದಾತ್ಮ ಶಿವನಾನು ನಾನೇ, ಶಿವೋಹಂ ಶಿವೋಹಂ ಶಿವೋಹಂ. ಸನ್ಯಾಸದಲ್ಲಿ 2 ಭಾಗ ಇದೆ. ಒಂದು ಬಿಡೋದು, ಇನ್ನೊಂದು ಹಿಡ್ಕೊಳ್ಳೋದು. ಬಿಡೋದೇನು? ನಾನು ದೇಹ, ನಾನು ಮನಸ್ಸು, ನಾನು ಬುದ್ಧಿಯನ್ನು, ಭ್ರಮೆಯನ್ನು ಬಿಡೋದು. ಹಿಡ್ಕೊಳ್ಳೋದೇನು? ನಾನು ಆತ್ಮ ಅಂತ ಹಿಡ್ಕೊಳ್ಳೋದು. ಅದೇ ಸನ್ಯಾಸ. ಎಲ್ಲಿವರೆಗೆ ಸನ್ಯಾಸ ತಗೊಳ್ಳೋದು ಅಲ್ಲಿವರೆಗೆ ಮುಕ್ತಿ ಇಲ್ಲ ಅಂತ ಹೇಳ್ತಾರೆ. ಆದರೆ ಆ ಸನ್ಯಾಸ ಹೇಳಿದ್ದು ಬಾಹ್ಯ ವಸ್ತ್ರಗಳಿಗೆಲ್ಲ, ಒಳಗಿನ ಜ್ಞಾನಕ್ಕೆ. ಈಗ ಅರ್ಜುನನಿಗೆ ಸಾಂಖ್ಯಯೋಗ ಅಂದರೆ ಜ್ಞಾನದ ಬಗ್ಗೆ ತಿಳುವಳಿಕೆ. ಸಾಂಖ್ಯಯೋಗ ಅಂದರೆ ಸನ್ಯಾಸದ ಬಗ್ಗೆ ತಿಳ್ಕೊಳ್ಳಿ. ಜ್ಞಾನ ಮತ್ತು ಸನ್ಯಾಸ ಎರಡೂ ಒಂದೇ. ಜ್ಞಾನ ಬೇರೆ ಅಲ್ಲ, ಸನ್ಯಾಸ ಬೇರೆ ಅಲ್ಲ. ಇದಕ್ಕೆ ಸಾಂಖ್ಯಯೋಗ ಅಂತ ಹೇಳಿ. ಅರ್ಜುನನಿಗೆ ಮನಸ್ಥಿತಿ ಕೆಟ್ಟೋಗ್ಬಿಟ್ಟಿದೆ.
ನನ್ನ ಕೈ ಯುದ್ಧ ಮಾಡೋಕ್ಕಾಗಲ್ಲ ಅಂತ ಕೆಳಗಿಳಿದ್ಬಿಡ್ತಾನೆ ರಥದಿಂದ. ಕೆಳಗಿಳಿದ ಮೇಲೆ ಅವನಿಗೆ ಗೊತ್ತಾಗ್ತದೆ, ನಾನು ನನ್ನ ನನ್ನ ಗುರುಗಳನ್ನು, ನನ್ನ ಅಜ್ಜನನ್ನು ಕೊಲ್ಲಬೇಕು ಅಂತ ಭಯಪಡ್ತಾ ಇದ್ದೇನೋ ಅಲ್ಲ ನನಗೆ ಹೇಳಿತನ ಬಂದುಬಿಟ್ಟಿದೆಯೋ ಅಂತ. ಹೇಳಿತನ ಅಂದರೆ ಹೆದರಿಕೆ, ಯುದ್ಧ ಮಾಡಲಿಕ್ಕೆ ಹೆದರಿಕೆ. ಸೊ ನಮಗೇನಾಗುತ್ತೆ, ಒಳಗೇನೋ ಇರ್ತದೆ, ಹೊರಗೇನೋ ಕಾರಣ ಕೊಟ್ಬಿಡ್ತದೆ. ಒಳಗಿನ ಭಾವನೆ ಬೇರೆ ಏನೋ ಇರ್ತದೆ, ಹೊರಗಿನ ಕಾರಣ ಬೇರೆ ಬಿಡ್ತದೆ. ಅವನಿಗೆ ನಿಜವಾಗ್ಲೂ ನೋಡಿದರೆ ಅರ್ಜುನಿಗೆ ಹೆದರಿಕೆ ಶುರು ಆಗ್ಬಿಟ್ಟಿದೆ ಒಳಗೆ ಯುದ್ಧ ಮಾಡಲಿಕ್ಕೆ. ಯಾಕಂದ್ರೆ ಈ ಮಹಾಯುದ್ಧದಲ್ಲಿ ಯಾರು ಬದುಕಿದ್ರೆ ಯಾರು ಸಾಯ್ತಾ ಅಂತ ಗೊತ್ತಿಲ್ಲ. ಅದಕ್ಕೆ ಕಾರಣ ಕೊಡೋದೇನೋ, ನಾನು ಇವ್ರನ್ನ ಕೊಂದ್ಬಿಟ್ಟು ನನ್ನ ಪಾಪ ಬರುತ್ತೆ. ಅದಕ್ಕೆ ಕಾರ್ಪಣ್ಯ ಅಂದರೆ ಹೇಳಿತನ. ಅರ್ಜುನಿಗೆ ಬಂದದ್ದು ಹೇಳಿತನ. ಕೊಟ್ಟ ಕಾರಣ ಏನು? ಮೋಹ. ಒಳಗೆ ಆದದ್ದು ಬೇರೆ, ಹೇಳೋದು ಬೇರೆ. ಹೇಳಿದ್ದೇನೋ, ನನ್ನ ಅಜ್ಜನ ಹ್ಯಾಕೆ ಕೊಲ್ಲಿ, ನನ್ನ ಗುರುಗಳನ್ನು ಹ್ಯಾಕೆ ಕೊಲ್ಲಿ, ಆ ಕೊಂದು ಪಾಪ ಹ್ಯಾಕೆ ಕಟ್ಕೊಳ್ಳಿ, ಅದಕ್ಕೋಸ್ಕರ ನಾನು ಯುದ್ಧ ಮಾಡೋಣ ಅಂತ ಹೇಳಿದೆ. ಕಡೆಗೆ ಅವನೇ ನೋಡ್ತಾನೆ, ಅವನೇ ಯೋಚನೆ ಮಾಡ್ತಾನೆ, ನಾನು ನಿಜವಾಗ್ಲೂ ಗುರುಗಳನ್ನು ಕೊಲ್ಲಬೇಕಂತ ಇದು ಬಂದಿದೆಯೋ, ಅಥವಾ ನನ್ನ ಸಂಬಂಧಿಗಳನ್ನು ಕೊಲ್ಲಬೇಕಂತ ಬಂದಿದೆಯೋ, ಅಥವಾ ನನಗೆಲ್ಲ ಒಳಗೆ ಹೇಳಿತನ ಬಂದಿಯೋ ಅಂತ. ಅವನು ನಿಜವಾಗಿ ಬಂದು ಹೇಳಿತನ. ಅರ್ಜುನ ಮಹಾಯೋದ್ಧ, ಎಷ್ಟೋ ಯುದ್ಧಗಳಲ್ಲಿ ಗೆದ್ದು ಬಂದುಬಿಟ್ಟಿದ್ದಾನೆ, ಅವನು ಸೋಲ್ಸೋರೇ ಇಲ್ಲ. ಆದರೆ ಈ ಮಹಾಭಾರತ ಯುದ್ಧ ಭಯಾನಕ ಯುದ್ಧ, ಇದರಲ್ಲಿ ಯಾರು ಬದುಕ್ತಾರೆ ಯಾರು ಸಾಯ್ತಾರೆ ಅಂತ ಗೊತ್ತಿಲ್ಲ. ಹಾಗಾಗ್ಬಿಟ್ಟು ಅರ್ಜುನ ಒಳಗೆ ಹೇಳಿತನ ಬಂದುಬಿಡಿ. ಅದಕ್ಕೆ ಕಾರ್ಪಣ್ಯ ದೋಷ ಅಂತ ಹೇಳೋದು. ಕಾರ್ಪಣ್ಯ ದೋಷದಿಂದ ನನ್ನ ಮನಸ್ಸು ಭ್ರಮೆಗೊಳಗಾಗಿದೆ. ಆ ಭ್ರಮೆಯ ಮನಸ್ಸಿನಲ್ಲಿ ನನಗೆ ಧರ್ಮ ಏನಂತಲೇ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಾನೆ. ಅದು ಸರಿ, ಒಳಗೆ ಹೇಳಿತನ ಬಂತು. ಆ ಹೇಳಿತನದಲ್ಲಿ ಯಾವುದು ಧರ್ಮ ಯಾವುದು ಅಧರ್ಮ ಅನ್ನೋದು ಗೊತ್ತಾಗ್ತಾ ಇಲ್ಲ. ಧರ್ಮ ಅಂದ್ರೆ ಏನ್ರಿ? ಅದು ಧರ್ಮ ಅಂದ್ರೆ ಏನು? ಧರ್ಮದ ನಿಜವಾದ ಅರ್ಥ ಏನು? ಧಾರಯತೀತಿ ಧರ್ಮ. ಇಡೀ ವಿಶ್ವವನ್ನು ಧಾರಣೆ ಮಾಡುವುದಕ್ಕೆ ಶಕ್ತಿಗೆ ಧರ್ಮ ಅಂತ ಹೇಳೋದು. ಇಡೀ ವಿಶ್ವವನ್ನು ಯಾವುದು ಧಾರಣೆ ಮಾಡ್ತಾ ಇದೆ ಅದು ಧರ್ಮ. ಆ ಧಾರಣೆ ಮಾಡಿದ ಶಕ್ತಿಗೆ ನಾವು ನಮಸ್ಕಾರ ಮಾಡಿ ಅದರಲ್ಲಿ ಗೌರವಪೂರ್ವಕ ಕೆಲಸ ಮಾಡಿದ್ರೆ ಅದು ಕರ್ಮ, ಸರಿಯಾದ ಕರ್ಮ. ಇಡೀ ವಿಶ್ವದಲ್ಲೊಂದು ನಿಯಮ ಇದೆಯಪ್ಪ. ಸೂರ್ಯ ಚಂದ್ರ ನಕ್ಷತ್ರರು ಒಂದು ನಿಯಮಪೂರ್ವಕ ಕೆಲಸ ಮಾಡ್ತಿದ್ದಾರೆ. ಅವರು ಒಂದು ದಿವಸ ನಿಯಮ ತಪ್ಪಿಲ್ಲ. ಅಲ್ಲಿ ಯಾರು ಅಟೆಂಡೆನ್ಸ್ ಹಾಕಲ್ಲ. ಆಫೀಸಿಗೆ ಬಂದಾಗ ಅಟೆಂಡೆನ್ಸ್ ಹಾಕಿ ನೀವು ಇಷ್ಟೊತ್ತಿಗೆ ಬಂದಿ ಅಂತ ಅಟೆಂಡೆನ್ಸ್ ಆಗಲ್ಲ. ಅಷ್ಟು ಕರೆಕ್ಟಾಗಿ ಟೈಮಿಂಗ್ ಬರ್ತಾರೆ. ಅದು ಸೂರ್ಯ ಚಂದ್ರ ಲೆವೆಲಲ್ಲಿ. ಒಳಗೆ ಹೋದಾಗ ಅಣುಗಳು ಇದ್ದಾವೆ, ಪರಮಾಣುಗಳಿದ್ದಾವೆ, ಎಲೆಕ್ಟ್ರಾನ್ಸ್ ಇದ್ದಾವೆ, ಆಟಮ್ಸ್ ಇದ್ದಾವೆ. ಆ ಎಲೆಕ್ಟ್ರಾನ್ಸ್ ಆಟಮ್ಸ್ ಕೂಡ ಅವು ಒಂದು ದಿವಸ ದಾರಿ ತಪ್ಪಲ್ಲ, ಸರಿಯಾಗಿ ಕೆಲಸ ಮಾಡ್ತವೆ, ದಾರಿ ತಪ್ಪಿ ಹೋಗುವುದಿಲ್ಲ. ಅವ್ರಿಗೆ ಯಾರು ಹೇಳಿದ್ರು ನೀವು ಹೀಗೆ ಕೆಲಸ ಮಾಡಂತ? ಅದು ಹೋಗಿ ನಮ್ಮ ದೇಹದೊಳಗೆ ನಮ್ಮ ಹೃದಯ ಕರೆಕ್ಟಾಗಿ ಸರಿಯಾಗಿ ಬಡಿತಾ ಇದೆ, ನಮ್ಮ ಕಣ್ಣು ಸರಿಯಾಗಿ ಕೆಲಸ ಮಾಡ್ತಿದೆ, ನಮ್ಮ ಕಿವಿ ಸರಿಯಾಗಿ ಕೆಲಸ ಮಾಡ್ತಿದೆ, ನಮ್ಮ ಮಿದುಳು ಸರಿಯಾಗಿ ಕೆಲಸ ಮಾಡ್ತಿದೆ. ಅದು ನೀವು ಮಾಡಿದ್ದ? ಇದೆಲ್ಲವೂ ಧರ್ಮ. ಇಡೀ ವಿಶ್ವವನ್ನು ನಡೆಸುವ ಶಕ್ತಿಗೆ ಧರ್ಮ ಅಂತ ಹೇಳೋದು. ಆ ವಿಶ್ವವನ್ನು ಒಂದು ವ್ಯವಸ್ಥಿತವಾಗಿ ನಡೆಸುವ ಶಕ್ತಿ ಧರ್ಮ ಅಂತ ಹೇಳೋದು. ನಾವು ಹಿಂದೂ ಧರ್ಮ, ಕ್ರಿಶ್ಚಿಯನ್ ಧರ್ಮ, ಮುಸ್ಲಿಂ ಧರ್ಮ ಅಂತ ಹೇಳೋದು ತಪ್ಪು ರೀತಿ, ಅದು ಹೇಳೋ ರೀತಿ. ಧರ್ಮ ಅಂದರೆ ಇಡೀ ವಿಶ್ವವನ್ನು ಒಂದು ಸರಿಯಾಗಿ ನಡೆಸುವ ಶಕ್ತಿಗೆ ಧರ್ಮ ಅಂತ ಹೇಳೋದು. ಆ ಸರಿಯಾಗಿ ನಡೆಸುವ ಶಕ್ತಿಯಲ್ಲಿ ನಾವು ಹೇಗೆ ಭಾಗವಹಿಸಬೇಕು ಅದು ನಾವು ಸರಿಯಾಗಿ ನಾವು ಅವಾಗ ಧರ್ಮಕರ್ಮ ಮಾಡ್ತೇವೆ. ಇಲ್ದಿನೇ ನಾವು ಮಾಡ್ತೇವೆ ಸ್ವಾರ್ಥಕ್ಕೋಸ್ಕರ ಕರ್ಮ ಮಾಡ್ತೇವೆ. ಆ ವ್ಯವಸ್ಥೆಯಲ್ಲಿ ನಾವು ಹೇಗೆ ಭಾಗವಹಿಸಬೇಕು, ನಾವು ಹೇಗೆ ಕೆಲಸ ಮಾಡಬೇಕು ಅನ್ನೋದು ತಿಳಿಯುವುದೇ ಧರ್ಮಜ್ಞಾನ. ಅರ್ಜುನ ಹೇಳ್ತಾನೆ, ನನಗೆ ಧರ್ಮ ಅಂದರೆ ಏನಂತ ಗೊತ್ತಾಗ್ತಾ ಇಲ್ಲ ಅಂತ. ಅಂದರೆ ನಾನು ಏನು ಮಾಡಬೇಕಂತ ಗೊತ್ತಾಗ್ತಾ ಇಲ್ಲ ಅಂತ. ನಾನು ನಿನ್ನ ಶಿಷ್ಯನಾಗಿಬಿಟ್ಟಿದ್ದೇನೆ, ದಯವಿಟ್ಟು ನನಗೆ ಮಾರ್ಗದರ್ಶನ ಮಾಡು ಅಂತ ಕೃಷ್ಣನ ಕೇಳ್ಕೊಳ್ತಾನೆ. ನೋಡಿ, ಅರ್ಜುನ ಬಂದಾಗ ಹೇಗಿದ್ದ? ಬಂದಾಗ ನಾನು ಯೋದ್ಧ, ಕೃಷ್ಣ ಸಾರಥಿ. ಆಯಿತಾ? ಕೃಷ್ಣನ ಸಂಬಂಧಿಕ ಸಾರಥಿ. ಈಗ ಅರ್ಜುನ ನಾನು ನಿನ್ನ ಶಿಷ್ಯ, ನೀನು ನನ್ನ ಗುರು ಅಂತ ಹೇಳ್ಕೊಂಡ. ಶಿಷ್ಯ ಅಂತ ನನ್ನನ್ನು ಸ್ವೀಕಾರ ಮಾಡು ಅಂತ ಕೇಳ. ನನಗೆ ಏನು ಗೊತ್ತಾಗ್ತಾ ಇಲ್ಲ, ದಾರಿ ತೋರಿಸು ಅಂತ ಕೇಳ. ಇದು ಗುರು ಶಿಷ್ಯರ ಸಂಬಂಧ ಕೂಡ. ಎಲ್ಲಿವರೆಗೆ ನನಗೇನು ಗೊತ್ತಿಲ್ಲ ಅಂತ ಗೊತ್ತಾಗೋದಿಲ್ಲವೋ ಅಲ್ಲಿವರೆಗೆ ನೀವು ಗುರುಗಳನ್ನು ಕಾಣೋದಿಲ್ಲ.
ಎಲ್ಲಿವರೆಗೆ ನಿಮ್ಗೆ ನನಗೆ ಗೊತ್ತಿದೆ ಅಂತ ನೀವು ತಿರುಗಾಡ್ತಿರೋ ಅಲ್ಲಿವರೆಗೆ ನಿಮಗೆ ಗುರುಗಳ ಕಣ್ಣಿಗೆ ಕಾಣೋದೇ ಇಲ್ಲ. ಗುರುಗಳಂತ ನಮಸ್ಕಾರ ಮಾಡ್ಬೋದು, ಆದರೆ ನನಗೆಲ್ಲ ಗೊತ್ತಿದೆ ಅಂತ ತಿರುಗಾಡ್ತೀರ. ಯಾವಾಗ ನಿಮಗೆ ನನಗೆ ಗೊತ್ತಿಲ್ಲ, ನನಗೆ ಮಾರ್ಗದರ್ಶನ ಬೇಕು ಅಂತ ಗೊತ್ತಾಗ್ತದೆ, ಆವಾಗ ಗುರುಗಳನ್ನು ಹುಡುಕ್ಲಿಕ್ಕೆ ಶುರು ಮಾಡ್ತೀರ. ಎಲ್ಲಿವರೆಗೆ ನನಗೆಲ್ಲ ಗೊತ್ತಿದೆ ಅಂತ ನೀವು ತಿಳ್ಕೊಂಡಿರ್ತೀರೋ ಅಲ್ಲಿವರೆಗೆ ಗುರು ಸಿಗೋದಿಲ್ಲ ನಿಮಗೆ. ಗುರು ಸಿಕ್ಕರೂ ಗುರುವಿನ ಮಾತು ಕೇಳ್ತಾರೆ, ಈ ಕಿವಿಯಿಂದ ಕೇಳಿದ್ರೆ ಈ ಕಿವಿಯಿಂದ ಹೋಗ್ತದೆ. ಯಾವಾಗ ನನಗೆ ಗೊತ್ತಿಲ್ಲ, ನನಗೆ ತಿಳಿದುಕೊಳ್ಳಬೇಕು, ನನಗೆ ಮಾರ್ಗದರ್ಶನ ಬೇಕಂತ ಗೊತ್ತಾಗುತ್ತೋ ಆವಾಗ ಗುರುವನ್ನು ಕಾಣ್ತೀರಾ. ಎಲ್ಲಿವರೆಗೆ ನಿಮಗೆ ಗುರು ಸಿಗುವುದಿಲ್ಲ ಅಲ್ಲಿವರೆಗೆ ಆ ಮಾರ್ಗ ತೆರೆದುಕೊಳ್ಳೋದಿಲ್ಲ, ಮುಕ್ತಿಯ ಮಾರ್ಗ ತೆರೆದುಕೊಳ್ಳೋದಿಲ್ಲ. ಯಾಕಂದರೆ ನಮ್ಮ ಮನಸ್ಸು ಕಲ್ಮಶಕ್ಕೊಳಗಾಗ್ಬಿಟ್ಟಿದೆ. ಮನಸ್ಸಿನಲ್ಲಿ ಕಸ ತುಂಬಿಕೊಂಡಿದೆ. ಏನು ಕಸ? ನಾನು ದೇಹ, ನಾನು ಮನಸ್ಸು, ನಾನು ಬುದ್ಧಿ ಅನ್ನೋ ಭ್ರಮೆ, ನನ್ನದು ಅನ್ನೋ ಮೋಹ. ಈ ಮೋಹ ಎಲ್ಲಿವರೆಗೆ ನಿಮ್ಮಲ್ಲಿ ತುಂಬಿಕೊಂಡಿರ್ತದೆ ಅಲ್ಲಿವರೆಗೆ ಸ್ಪಷ್ಟವಾಗಿ ಕಾಣೋದಿಲ್ಲ. ಹಾಗಾಗ್ಬಿಟ್ಟು ಎಲ್ಲಿವರೆಗೆ ನಿಮ್ಮಲ್ಲಿ ಆ ಮೋಹ ಇದೆ ಆಗ ನೀವು ಕೂಡ ಆ ಧೃತರಾಷ್ಟ್ರರೇ. 100 ಮಕ್ಕಳು ಇರಲಿಕ್ಕಿಲ್ಲ. ಧೃತರಾಷ್ಟ್ರನ ಪಾತ್ರ ನಿಮ್ಮಲ್ಲೂ ಇದೆ ಎಲ್ಲಿವರೆಗೆ ಮೋಹ ಅನ್ನೋದು ತುಂಬಿಕೊಂಡು ಇದೆ. ಅಲ್ಲ, ಅವನಷ್ಟು ಕೆಟ್ಟದಾಗಿ ಮಾಡಲ್ಲ ನಾವು. ಮೋಹ ಅಂತ ಎಲ್ಲಿ ತುಂಬಿಕೊಂಡಿದೆ ಅಲ್ಲಿ ಧೃತರಾಷ್ಟ್ರನೇ ಆದರು. ಆಯಿತಾ? ಆ ಮೋಹದಲ್ಲಿ ಏನು ಮಾಡಬೇಕಂತ ಗೊತ್ತಾಗಲಿಲ್ಲ ಆದರೆ ನಾವು ಅರ್ಜುನ ಆಗಿದ್ವಿ. ಧೃತರಾಷ್ಟ್ರ ಏನು ಮಾಡೋಕ್ಕೆ ಹೋಗೋದಿಲ್ಲ, ಅರ್ಜುನ ಏನೋ ಮಾಡ್ಲಿಕ್ಕೆ ಹೋಗ್ತದೆ, ಮತ್ತು ಏನು ಮಾಡಬೇಕಂತ ಗೊತ್ತಿಲ್ಲ ಅವನಿಗೆ. ಧೃತರಾಷ್ಟ್ರ ಏನೂ ಮಾಡ್ತಾ ಇಲ್ಲ, ಆ ಮಾಡ್ತಾ ಇರೋದಕ್ಕೆ ಅವನಿಗೆ ಧರ್ಮ ಕಾಣೋದಿಲ್ಲ. ಅರ್ಜುನ ಏನೋ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾನೆ, ಆದರೆ ಮೋಹದಿಂದ ಅವನಿಗೆ ಧರ್ಮದ ಜ್ಞಾನ ಬರ್ತಾ ಇಲ್ಲ. ಸೊ ಹಾಗಾಗಿಬಿಟ್ಟು ಆ ಅರ್ಜುನ ಮತ್ತು ಧೃತರಾಷ್ಟ್ರನ ಪರಿಸ್ಥಿತಿ ನಮ್ಮದು ಕೂಡ. ಆದರೆ ಪಾಪ ಧೃತರಾಷ್ಟ್ರ ಹೊರಗೆ ಬರಲಿಲ್ಲ, ಅರ್ಜುನ ಹೊರಗೆ ಬಂದ. ಆಯಿತಾ? ಅವನು ಕೇಳ್ಕೊಂಡ ಭಗವಂತನ ಹತ್ರ, ನೀನು ಗುರು ಆಗು, ನಾನು ನಿನ್ನ ಶಿಷ್ಯನಾಗ್ತೇನೆ ಅಂತ. ಎಲ್ಲಿವರೆಗೆ ಆ ಗುರುವಿಗೆ ಶರಣಾಗುವುದಿಲ್ಲೋ ಅಲ್ಲಿವರೆಗೆ ಆತ್ಮಜ್ಞಾನ ತೆಗೆದುಕೊಳ್ಳೋದಿಲ್ಲ. ಇದನ್ನು ಅರ್ಜುನ ಈ ಭಗವದ್ಗೀತೆ ಈ ಶ್ಲೋಕದ ಮೂಲಕ ನಮಗೆ ಏನು ಹೇಳ್ತಾನೆ? ಮೊದಲನೇದು, ನಮ್ಮ ಎಲ್ಲ ದುಃಖಕ್ಕೆ ಕಾರಣ ಮೋಹ. ಆ ಮೋಹದಿಂದ ಮನಸ್ಸು ಕಲ್ಮಶಗೊಳ್ತದೆ. ಕಲ್ಮಶಗೊಂಡಾಗ ನಮಗೆ ಯಾವ ಧರ್ಮ ಅಂತ ಗೊತ್ತಾಗೋದಿಲ್ಲ. ನಾವು ಅಧರ್ಮವನ್ನು ಧರ್ಮ ಅಂತ ತಿಳ್ಕೊಂಡು ಜೀವನ ಮಾಡ್ತೇವೆ. ಸರಿಯಾದ ಧರ್ಮ ಯಾವ ಬೇಕು ಅಂತ ತಿಳಬೇಕಾದ್ರೆ ಒಬ್ಬ ಗುರು ಬೇಕು. ಎಂಥ ಗುರು ಬೇಕು? ಶ್ರೇಷ್ಠವಾದ ಗುರು ಬೇಕು. ಯಾವ್ಯಾವುದು ಗುರು ಅಲ್ಲ, ಶ್ರೀಕೃಷ್ಣ ಪರಮಾತ್ಮ ಅಂತ ಶ್ರೇಷ್ಠವಾದ ಗುರು ಬೇಕು. ಆ ಗುರುವಿಂದ ಬಂದ ಜ್ಞಾನ ಬೇಕು. ನಮ್ಮ ಅದೃಷ್ಟ ಏನಂದರೆ ಅಂಥ ಶ್ರೇಷ್ಠವಾದ ಪರಮಾತ್ಮನೇ ಆಗಿರುವ, ಭಗವಂತನೇ ಆಗಿರುವ ಶ್ರೀಕೃಷ್ಣ ಅರ್ಜುನನ ಮೂಲಕ ನಮಗೆ ಆ ಜ್ಞಾನವನ್ನು ಕೊಡ್ತಾ ಇದ್ದಾನೆ. ನಾವು ಕೇಳಿಲ್ಲ, ಹೋಗಪ್ಪ ಭಗವಂತ ನಮ್ಗೆ ಕೊಡು ಅಂತ ಕೇಳಿಲ್ಲ, ನಮ್ಮ ಮೋಹ ಇದೆ ಅಂತ ಕೇಳಿಲ್ಲ, ನಮಗೇನು ಧರ್ಮ ಅಧರ್ಮ ಅಂತ ಗೊತ್ತಾಗಿಲ್ಲ. ಆದರೂ ಪಾಪ ನಮ್ಮ ಮೇಲೆ ಕರುಣೆಯಿಂದ ಕೇಳ್ಕೊಳ್ರಪ್ಪ ಅಂತ ಅರ್ಜುನನ್ನ ಒಂದು ಸೀನ್ನಲ್ಲಿಟ್ಟು ಹೇಳ್ತಾ ಇರೋದು ನಿಮಗೆ, ಅರ್ಜುನಿಗಲ್ಲ ಅದು. ನಿಜವಾದ ಜ್ಞಾನ ಅಂದ್ರೇನು, ನಿಜವಾದ ಧರ್ಮ ಅಂದರೆ ಏನು ಅಂತ ಶ್ರೀಕೃಷ್ಣ ಹೇಳ್ತಾ ಇರೋದು ನಿಮಗೆ, ಅರ್ಜುನನ ಮೂಲಕ. ಅರ್ಜುನ ಒಂದು ಪೋಸ್ಟ್ ಬಾಕ್ಸ್. ಅರ್ಜುನ ನಮ್ಮ ಸ್ವರೂಪ, ನಮ್ಮ ರೂಪ, ಮನುಷ್ಯನ ರೂಪ. ಅವನು ಹೇಗೆ ಹೇಳ್ತಾನೆ, ಅವನೇನು ಮಾಡ್ತಾನೆ? ಒಬ್ಬ ಆ ಧರ್ಮ ಮತ್ತು ಜ್ಞಾನವನ್ನು ಪಡಿಬೇಕಾದ್ರೆ ಹೇಗೆ ಇರಬೇಕು ಅನ್ನೋದನ್ನು ಈ ಶ್ಲೋಕದಲ್ಲಿ ಹೇಳ್ಕೊಡ್ತಾನೆ. ನನಗೇನು ಗೊತ್ತಿಲ್ಲ, ಏನು ಗೊತ್ತಾಗ್ತಾ ಇಲ್ಲ, ದಯವಿಟ್ಟು ಮಾರ್ಗದರ್ಶನ ಮಾಡಿ ಅಂತ ಆ ಗುರುವಿನ ಹತ್ರ ಪ್ರಾರ್ಥನೆ ಮಾಡಿ. ಇದು ಭಗವದ್ಗೀತೆಯ 7ನೇ ಶ್ಲೋಕ, 2ನೇ ಅಧ್ಯಾಯದ 7ನೇ ಶ್ಲೋಕ.